ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮುಖ್ಯವಾಗಿ ಒಂದು ಮಾತಾಡಬೇಕು ಅಂತ ಇವತ್ತು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಹಸು ಸಾಕಾಣಿಕೆಯಲ್ಲಿ ಆಗಿರೋದು, ನನ್ನ ಮೇಲೆ ಅನುಭವ ಆಗಿರೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಎಲ್ಲರೂ ನೋಡ್ಕೊಳ್ಳಿ, ನಿಮ್ಮ ಹಸು ಸಾಕಾಣಿಕೆಯಲ್ಲಿ ಈ ಥರ ಆಗಬಾರ್ದು, ಮತ್ತು ನಾನು ಪಟ್ಟಿರೋ ಕಷ್ಟನ ನೀವು ಪಡಬಾರ್ದು, ಮತ್ತು ನನಗೆ ಆಗಿರೋ ಲಾಸ್ನ ನಿಮಗೆ ಆಗಬಾರ್ದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಸು ಸಾಕಾಣಿಕೆ ಮಾಡಿರೋದು ಕಡ್ಡಾಯವಾಗಿ ಈ ವಿಡಿಯೋನ ನೋಡ್ಕೊಳ್ಳಿ, ಮತ್ತು ಹಸು ಸಾಕಾಣಿಕೆ ಮಾಡಬೇಕು ಅಂತಿರೋರು ಈ ವಿಡಿಯೋನ ಕಡ್ಡಾಯವಾಗಿ ನೋಡಿ. ಹಸು ಸಾಕಾಣಿಕೆಯಲ್ಲಿ ಇದು ಒಂದು ಸತಿ ಆಯಿತು ಅಂದರೆ ಹಸುನೇ ಫೇಲ್ ಆಗುತ್ತೆ, ಮತ್ತು ನೀವು ಹಸು ಸಾಕಾಣಿಕೆ ಮಾಡಿರೋದನ್ನು ಫೇಲ್ ಆಗಿಬಿಡುತ್ತೆ. ಇದನ್ನು ಆಗ್ದಂಗೆ ಯಾವ ಹಸುಗೆ ನೋಡ್ಕೋಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್, ಇದು ನನ್ನ ಮನೆಯ ಹಸು. ಇದಕ್ಕೇ ಕೆಚ್ಚಲು ಬಾವು ಆಗಿರೋದು. ನೋಡ್ಕೊಳ್ಳಿ, ಕೆಚ್ಚಲು ಬಾವು ಆಗೈತೆ ಅಂದರೆ ನೋಡ್ಕೊಳ್ಳಿ. ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಕೆಚ್ಚಲು ಬಾವು ನೀವು ಹಸು ತೊಗೋಬೇಕಾಗಿದ್ದರೆ ತೊಟ್ಲುಗಳು 4 ಸಮ ಇರಬೇಕು ಅಂತ ಹೇಳಿದ್ದೆ ನಾನು. ಇದು ನೋಡಿ, ಹೆಬ್ಬಾವು ಆದ ತಕ್ಷಣ, ಕೆಚ್ಚಲು ಬಾವು ಆದ ತಕ್ಷಣ ಒಂದು ಕೆಚ್ಚಲು ಐತೆ ನೋಡಿ, ಅದು ಡೊಂಕ ಆಗೈತೆ ನೋಡಿ. ಅದಕ್ಕೆ ನನ್ನದು ಇದಕ್ಕೆ ಕೆಚ್ಚಲು ಬಾವು ಆಗೈತೆ ಅಂತ ಗೊತ್ತಾಗಿದ್ದು ನಮಗೆ. ಇನ್ನೊಂದು, ಕೆಚ್ಚಲು ಬಾವು ಆದ ತಕ್ಷಣ ಈ ಎದೆ ನೋಡಿ ಹಿಂದ್ಗಡೆ ಹೆಂಗೆ ಊದ್ಕೊಂಡ್ಬಿಟ್ಟೈತೆ, ಫುಲ್ಲು ಊದ್ಕೊಂಡ್ಬಿಟ್ಟೈತೆ ನೋಡಿ ಎದೆ. ಅದರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಕೆಚ್ಚಲು ಬಾವು ಆಗ್ತೈತೆ, ಕೆಚ್ಚಲು ಬಾವು ಆಯಿತು ಅಂತ ಅರ್ಥ ಆಗುತ್ತೆ. ಸರಿನಾ? ಈ ಥರ ನನ್ನ ಹಸುಗೆ ಕೆಚ್ಚಲು ಬಾವು ಆಗೈತೆ. ನಾನು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಏನು ಹಾಲಂತೂ ಸ್ಟಾಪ್ ಆಗಿಲ್ಲ, ಬಚಾವ್ ಆಗಿಬಿಟ್ಟೆ. ಬಟ್ ಹಾಲು ಸ್ಟಾಪ್ ಆಗಿಬಿಡ್ತು ಅಂದರೆ ಇದಕ್ಕೆ ನಾನು ಹೆಚ್ಚು ಕಮ್ಮಿ ಒಂದು 70,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಕುಯ್ಯೋರ್ನು ತೊಗೋತಿತ್ತಿಲ್ಲ ಈ ಹಸುನ. ಆಮೇಲೆ ಅದನ್ನು ನೋಡಿ, ಹಸು ಹೇಗೈತೆ, 2ನೇ ಸೋಲ್ ಹಸು. ಹಾಲನ್ನು 7 ಲೀಟ್ರ್ ಕೊಡುತ್ತೆ. ವೇಸ್ಟ್ ಆಗಿಬಿಡುತ್ತೆ, 10,000ಕ್ಕೂ ತೊಗೊಳ್ಳಲ್ಲ. ಹಂಗಾಗ್ಬಿಡೋದು ನನ್ನದೇ ತಪ್ಪು. ನಾನು ಈ ಥರ ಕೊಠಡಿನ ಚೆನ್ನಾಗಿ ನೋಡ್ಕೊಂಡಿಲ್ಲ, ತಪ್ಪೇನ ಗೋರಾಕಿಲ್ಲ. ಅಲ್ಲೇ ಮೂತ್ರ ಐತೆ, ಅಲ್ಲೇ ಹಸು ಐತೆ, ಅಲ್ಲೇ ಮಲಿಕೊಳತ್ತೆ, ಅಲ್ಲೇ ಎದ್ದೇಳತ್ತೆ. ಬ್ಯಾಕ್ಟೀರಿಯಾಗಳು ಎಲ್ಲ ಉಂಟಾಗಿ ಆ ಹಸುಗೆ ಕೆಚ್ಚಲು ಬಾವು ಆಗೈತೆ. ಅದಕ್ಕೆ ನಾನು ಅನುಭವಿಸಿರೋದನ್ನ ನೀವು ಯಾವುದೇ ಕಾರಣಕ್ಕೂ ಅನುಭವಿಸೋಕ್ಕೆ ಹೋಗಬೇಡಿ. ದಯವಿಟ್ಟು ಹಸುನ ನೀಟಾಗಿ ನೋಡ್ಕೊಳ್ಳಿ. ನಾನು ನೋಡಿ, ಹಸುನ ತೊಳೆದೂ ಇಲ್ಲ, ಹಾಗೆ ಬಿಟ್ಟಿದ್ದೀನಿ. ಆ ತೊಪ್ಪೆಯಿಂದ ಬ್ಯಾಕ್ಟೀರಿಯಾಗಳು ಉಂಟಾಗಿ ಕೆಚ್ಚಲು ಬಾವು ಆಗೈತೆ. ಬಟ್ ಕೆಚ್ಚಲು ಬಾವು ಆದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಯಾವ ಕೆಚ್ಚಲು ಬಾವು ಆಗೈತೆ. ಆ ಕೆಚ್ಚಲಿಗೆ ಹಸು ಮುಟ್ಟಕ್ಕೆ ಕೊಡಲ್ಲ, ನಾಟಕ ಆಡುತ್ತೆ. ಆವಾಗ ನೀವು ತಿಳ್ಕೊಳ್ಳಿ ಕೆಚ್ಚಲು ಬಾವು ಆಗೈತೆ ಅಂತ. ಮುಟ್ಟಕ್ಕೆ ಕೊಟ್ಟರು ಆ ಕೆಚ್ಚಲದಲ್ಲಿ ಹಾಲು ಟೈಟಾಗಿ ಬರುತ್ತೆ, ಎಳೆದ್ರೂ ಕೂಡ ಬೇಗ ಬರಲ್ಲ. ಆ ಥರ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಹಾಲಿನ ಬಣ್ಣ ಚೇಂಜ್ ಇರುತ್ತೆ, ಕ್ರೀಮ್ ಕಲರ್ ಬರುತ್ತೆ ಅದು. ಇನ್ನೊಂದು, ಈ ಥರ ಎದೆ ಊದೋಗಿರುತ್ತೆ ನೋಡ್ಕೊಳ್ಳಿ. ಈ ಥರ ಎದೆ ಊದೋಗ್ಬಿಟ್ಟಿರುತ್ತೆ. ಕೆಚ್ಚಲು ಬಾವು ಆಗೈತೆ ಅಂತ ಅದಕ್ಕೆ ಏನು ಮೆಡಿಷನ್ ಕೊಡಬೇಕು ಇಮಿಡಿಯೇಟ್ ಕೊಡೋಕ್ಕೆ ಪ್ರಯತ್ನ ಮಾಡಿ. ಸರಿನಾ? ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಮೆಡಿಷನ್ಸ್ಗಳ ಬಗ್ಗೆ ಹೇಳ್ತೀನಿ. ಈಗ ಕೆಚ್ಚಲು ಬಾವು ಹೇಗೆ ಬರೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಕೊಠಡಿನ ಯಾವುದೇ ಕಾರಣಕ್ಕೂ ಇಡಬೇಡಿ. ಮೂತ್ರ ಗೀತ್ರ ಎಲ್ಲ ಕ್ಲೀನಾಗಿಡಿ. ಹಸುಗಂತೂ ಆದಷ್ಟು ಕ್ಲೀನಾಗಿ ಇಡೋಕ್ಕೆ ಪ್ರಯತ್ನ ಮಾಡಿ. ಈ ಥರ ಯಾವುದೇ ಕಾರಣಕ್ಕೂ ಹಸುನ ಇಡಬೇಡಿ. ನಾನು ಮಾಡಿರೋ ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಹಸುನ ಬರದೇ ಕೆಚ್ಚಲು ಬಾವು ಇದರಿಂದನೇ. ಜ್ವರ ಗಿರ ಬಂದರೆ ಅದಕ್ಕೆ ಮೆಡಿಷನ್ಸ್ ಕೊಟ್ಟು ಇಮಿಡಿಯೇಟಾಗಿ ನೀವು ರಿಕವರ್ ಮಾಡ್ಬೋದು. ಈ ಥರ ಆಗಿಬಿಟ್ರೆ, ಈ ಥರ ಆದ್ರೂ ನಾವು ಈ ಮೆಡಿಷನ್ಸ್ಗಳು ಕೊಟ್ಟು ಪುನಃ ಮಾಡ್ಬೋದು. ಬಟ್ ಹಾಲು ಒಂದು ಸ್ವಲ್ಪ ಡ್ರಾಪ್ ಆಗುತ್ತೆ. ಡ್ರಾಪ್ ಆದರೆ ಆಗ್ಬಿಡಲಿ, ಪರವಾಗಿಲ್ಲ. ಬಟ್ ಹಾಲು ನಿಂತೋಯ್ತು ಅಂದರೆ ಅದು 10,000ಕ್ಕೂ ಹೋಗಲ್ಲ, 15,000ಕ್ಕೂ ಹೋಗಲ್ಲ. ಬರೀ 1 ಕೆಚ್ಚಲು ಹೋಗಿದ್ರೂ ಹೋಗಲ್ಲ. 4 ಕೆಚ್ಚಲದಲ್ಲಿ 1 ಕೆಚ್ಚಲು ಮಿಸ್ ಆಗಿದ್ರೂ ಕೂಡ ಹೋಗಲ್ಲ. ಅದಕ್ಕೋಸ್ಕರ ನಾನು ಅನುಭವಿಸಿರೋದನ್ನ ನೀವು ಯಾವುದೇ ಕಾರಣಕ್ಕೂ ಅನುಭವಿಸ್ಕೋಬೇಡಿ ಫ್ರೆಂಡ್ಸ್. ದಯವಿಟ್ಟು ಹಸು ಸಾಕಾಣಿಕೆ ಮಾಡಿರೋರು ತಿಳ್ಕೊಳ್ಳಿ. ಎಲ್ಲ ತಿಳ್ಕೊಂಡಿರ್ತಾರೆ. ಬಟ್ ನನ್ನ ಅನುಭವ ನಿಮ್ಗೆ ಹೇಳ್ತಾ ಇರೋದು, ಕೊಠಡಿನ ಈ ಥರ ಯಾವುದೇ ಕಾರಣಕ್ಕೆ ಇಡಬೇಡಿ. ಮತ್ತು ನಾವು ಕೆಚ್ಚಲು ಬಾವು ಆಗ್ದಂಗೆ ನೋಡ್ಕೋಬೇಕು ಅಂದರೆ ಮೇನ್ ಕೊಠಡಿನ ಕ್ಲೀನಾಗಿ ಇಡಬೇಕು. ಮ್ಯಾಟ್ಗಳು ಹಾಕಬೇಕು, ಮ್ಯಾಟ್ಗಳನ್ನ ಕ್ಲೀನಾಗಿ ಮಾಡಬೇಕು. ಈ ಥರ ತಪ್ಪೆ ಎಲ್ಲ ಕ್ಲೀನಾಗಿ ಗೋರಾಗಬೇಕು, ಹಂಗೆ ಇಟ್ಕೋಬೇಕು. ಇನ್ನೊಂದು, ನಾವು ಹಾಲು ಕರೆಯೋಕ್ಕಿಂತ ಮುಂಚೆ ಕೈಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಸುದು ಕೆಚ್ಚಲುಗಳು ಚೆನ್ನಾಗಿ ತೊಳೆದು ಅದಕ್ಕೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಆಮೇಲೆ ಆಯಿಲ್ ಹಾಕಿ ಕ್ಲೀನಾಗಿ ಹಾಲನ್ನ ಕರಿಬೇಕು. ಅದು ಮರಿಗೆ ಎಷ್ಟು ಬೇಕು ಅಷ್ಟು ಬಿಟ್ಟು ಕ್ಲೀನಾಗಿ ಹಾಲು ಕರಿಬೇಕು. ಇಲ್ಲ ನೀವು ಕ್ಲೀನಾಗಿ ಹಾಲನ್ನ ಕರೆದು ಒಂದು ಬೌಲ್ದಲ್ಲಿ ಆ ಮರಿನ ಹಾಲು ಕೊಡ್ಬೋದು. ನೀವು ಇದರಲ್ಲೇ ಕುಡಿಸ್ಬೇಕು ಅಂತ ಏನಿಲ್ಲ. ಬಾಯ್ಲ್ದಲ್ಲಿ ಕರೆದು ಅದಕ್ಕೆ ಇಟ್ಟರೆ ಅದ್ರ ಮರಿ ಹಾಲು ಕುಡ್ಕೊಡುತ್ತೆ. ಬಟ್ ಕ್ಲೀನಾಗಿ ಹಾಲನ್ನ ಕರಿಬೇಕು. ಯಾವುದೇ ಕಾರಣಕ್ಕೂ ಕೆಚ್ಚಲುಗಳಲ್ಲಿ ಬಿಡಬಾರ್ದು ಹಾಲನ್ನ ನೀವು.
ಆ ಥರ ಕ್ಲೀನಾಗಿ ಕರಿಬೇಕು. ಕೆಚ್ಚಲನ್ನ ಕ್ಲೀನಾಗಿ ತೊಳಿಬೇಕು. ನಮ್ಮ ಕೈನೂ ಕ್ಲೀನಾಗಿ ತೊಳಿಬೇಕು. ಕೆಲವೊಬ್ರು ಕೈನೂ ತೊಳೆಯಲ್ಲ, ಅದಕ್ಕೆ ಕೆಚ್ಚಲೂ ತೊಳೆಯಲ್ಲ, ಹಾಗೆ ಮುಡ್ಬಿಡ್ತಾರೆ, ಅದಕ್ಕೆ ಕೆಚ್ಚಲು ಬಾವು ಆಗುತ್ತೆ. ಮತ್ತು ಹಾಲನ್ನ ಕರೆದು ಯಾವುದೇ ಕಾರಣಕ್ಕೂ ಅದೇ ಸ್ಥಳದಲ್ಲಿ ಕಟ್ಟಬೇಡಿ. ಬೇರೆ ಜಾಗದಲ್ಲಿ ಕಟ್ಟಿ ಹಸುನ ಅದೇ ಜಾಗದಲ್ಲಿ ನೀವು ಕಟ್ಟಿದರೆ ಅಲ್ಲೇ ಹಾಲು ಕರಿತೀರ, ಅಲ್ಲೇ ಬಿಟ್ಟಿರ್ತೀರ ಹಿಂಡಿ ಹಾಕ್ಬಿಟ್ಟು, ಆಗ ಕೆಚ್ಚಲು ಬಾವು ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಅಲ್ಲಿ ಹಾಲಿಂದು ಹಾಲಿಂದು ಡ್ರಾಪ್ಗಳು ಬಿದ್ದಿರುತ್ತೆ, ಆಗ ನೊಣಗಳು ಅದೆಲ್ಲ ಬರ್ತವೆ, ಅದರಿಂದನೂ ಕೂಡ ಕೆಚ್ಚಲು ಬಾವು ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಹಾಲು ಕರೆದಾದ್ಮೇಲೆ ಬೇರೆ ಜಾಗಕ್ಕೆ ಕಟ್ಟಿ. ಇಷ್ಟು ಕೆಚ್ಚಲು ಬಾವಿಗೆ ತಡೆಯೋಕ್ಕೆ ನಮ್ಮ ಕೈದಲ್ಲಿ ಆದಷ್ಟು ಮಾಡಬೇಕಾಗಿರೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಆದಷ್ಟು ಹಸುಗಳನ್ನ ಸೇಫ್ಟಿಯಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಕೆಚ್ಚಲು ಬಾವು ಆಗಿದ್ರೆ ಭಯಂಕರ ಡೇಂಜರ್, ಕೆಚ್ಚಲು ಬಾವು ಭಯಂಕರ ಡೇಂಜರು, ಸರಿನಾ? ಆದಷ್ಟು ಕ್ಲೀನಾಗಿ ಹಸುಗಳನ್ನ ಇಡೋಕ್ಕೆ ಪ್ರಯತ್ನ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹಸುಗೆ ಕೆಚ್ಚಲು ಬಾವು ಆಗಿರೋದು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾವ ಥರ ಆಗೈತೆ, ಹೇಗಾಗೈತೆ, ಆಗೋಕ್ಕಿಂತ ಮುಂಚೆ ಕಾಣುವ ಲಕ್ಷಣಗಳು ಮತ್ತು ಆದಮೇಲೆ ಏನು ಮಾಡಬೇಕು, ನಾವು ಹೇಗೆ ಇದಾಗಬಾರ್ದಂಗೆ ನೋಡ್ಕೋಬೇಕು ಅನ್ನೋದನ್ನ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.